ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 2ನೆಯ ಅಧ್ಯಾಯವಾದ ಪೃಥು ಮಹಾರಾಜನ ವಂಶವರ್ಣನೆ, ಭೂದೇವಿಯ ವಿವಿಧ ನಾಮಗಳು, ದಕ್ಷ ಪ್ರಜಾಪತಿಯ ಜನನ ಮತ್ತು ಅವನ ವಂಶವರ್ಣನೆ, ಸೃಷ್ಟಿ ಸಂಹಾರ, ದೇವ ರಾಕ್ಷಸಾದಿಗಳ ಜನನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾರೆ, ಎಲೈ ವಿಪ್ರವರ್ಯರೇ, ಈ ಭೂಮಿಯು ಚತುಸ್ಸಮುದ್ರದವರೆಗೂ ವ್ಯಾಪ್ತವಾಗಿರುವುದರಿಂದ ಮೇದಿನಿ ಎಂದು, ಸಕಲ ರತ್ನವೇ ಮೊದಲಾದ ದ್ರವ್ಯಗಳನ್ನು ಧರಿಸಿರುವುದರಿಂದ ವಸುದೆ ಎಂಬುದಾಗಿಯೂ ಲೋಕದಲ್ಲಿ ಪ್ರಖ್ಯಾತಿಗೊಂಡಿದೆ. ಪೂರ್ವದಲ್ಲಿ ಈ ಭೂಮಿಯು ಮಧು ಕೈಟಬರೆಂಬ ರಾಕ್ಷಸರ ಮೇಧಸ್ಸಿನಿಂದ ವ್ಯಾಪ್ತವಾಗಿತ್ತು. ಅನಂತರ ಜ್ಞಾನಿಯಾದ ಪೃಥು ಮಹಾರಾಜನ ಆಳುವಿಕೆಯಿಂದ ಸಮುದ್ರದವರೆಗೂ ಮೇದಿನಿಯೆಂದು ಪ್ರಖ್ಯಾತವಾಯಿತು. ತರುವಾಯ ಪೃಥು ಮಹಾರಾಜನ ಪ್ರೇಮ ಪುತ್ರಿಯಾದ ಕಾರಣ ಪೃಥಿವಿ ಎಂಬ ನಾಮವನ್ನು ಪಡೆದಳು. ಈ ಭೂದೇವಿಯು ಮಹಾಜ್ಞಾನಿಯಾದ ಪೃಥು ಮಹಾರಾಜನಿಂದ ಸಸ್ಯ ಕ್ಷೇತ್ರಗಳಾಗಿ ವಿಭಾಗಿಸಲ್ಪಟ್ಟು ಶೋಭಿತಳಾದಳು. ತರುವಾಯ ಸಸ್ಯಕ್ಷೇತ್ರ ವನೋಪವನಗಳಿಂದ ರಮ್ಯಳು, ನಗರ ಗ್ರಾಮಾದಿಗಳಿಂದ ಅಲಂಕೃತಳು, ಬ್ರಾಹ್ಮಣ ಕ್ಷತ್ರಿಯಾದಿ ಚಾತುರ್ವರ್ಣ್ಯಗಳಿಂದ ಮಂಡಿತಳು, ಚತುರನಾದ ರಾಜನಿಂದ ಪೋಷಿತಳೂ ಆದಳು. ವೇನರಾಜನ ಪುತ್ರನಾದ ಪೃಥು ಮಹಾರಾಜನು ಈ ರೀತಿಯಾದ ಪ್ರಖ್ಯಾತಿಯಿಂದ ಮಂಡಿತನೂ, ನೃಪೋತ್ತಮನೂ, ಸರ್ವರಿಂದ ಪೂಜ್ಯನೂ, ವಂದ್ಯನೂ, ಸಕಲ ಪ್ರಾಣಿಗಳಿಂದ ಸ್ತುತ್ಯನೂ, ಪ್ರಭಾವಶಾಲಿಯೂ, ಧರ್ಮಸ್ಥಾಪಕನೂ, ನೂತನ ಯುಗ ಪ್ರವರ್ತಕನೂ ಆಗಿದ್ದನು. ದಕ್ಷ ಪ್ರಜಾಪತಿಯ ವಂಶದವನೂ ಸನಾತನನೂ ಮಹಾತ್ಮನೂ ಆದ ಪೃಥು ಮಹಾರಾಜನು ಮಹಾನುಭಾವರು, ವೇದಾಂಗ ಪಾರಂಗತರೂ ಆದ ಬ್ರಾಹ್ಮಣರಿಂದಲೂ ಕೂಡ ನಮಸ್ಕಾರಾರ್ಹನಾಗಿರುವನು. ವೇನರಾಯನ ಕುಮಾರನೂ ಪ್ರತಾಪಶಾಲಿಯೂ
ಆದಿರಾಜನೂ ಆದ ಪೃಥು ಮಹಾರಾಜನು ಕೀರ್ತಿವಂತರು, ಮಹಾನುಭಾವರು, ಪ್ರಾರ್ಥಿಸಲ್ಪಡುವವರೂ ಆದ ರಾಜರಿಂದ ನಮಸ್ಕರಿಸಲು ಅರ್ಹನಾಗಿರುವನು. ಯುದ್ಧದಲ್ಲಿ ಜಯಾಕಾಂಕ್ಷಿಗಳಾದ ಯೋಧರಿಂದಲೂ ಮಹಾತ್ಮರಾದ ಮನುಷ್ಯರಿಂದಲೂ ಆದಿಕರ್ತನಾದ ಪೃಥುರಾಜನೇ ವಂದ್ಯನಾಗಿರುವನು. ಯಾವ ಯೋಧನು ರಣಾಂಗಣಕ್ಕೆ ಹೋಗಿ ಜಯಶಾಲಿಯಾದ ಪೃಥುರಾಜನನ್ನು ಪ್ರಶಂಸೆ ಮಾಡಿ ಅನಂತರ ಯುದ್ಧದಲ್ಲಿ ಆಸಕ್ತನಾಗಿರುವನೋ ಅವನು ಘೋರವಾದ ಯುದ್ಧದಲ್ಲಿಯೂ ಕೂಡ ಜಯಶೀಲನಾಗಿ ಕೀರ್ತಿಯನ್ನು ಪಡೆದು ಪಾರಾಗುವನು. ರಾಜರ್ಷಿಯೂ ಮಹಾಯಶಸ್ಕನೂ ಜೀವನಪ್ರದನೂ ಆದ ಪೃಥು ಮಹಾರಾಜನು ವಾಣಿಜ್ಯ ವೃತ್ತಿಯಲ್ಲಿ ಆಸಕ್ತರಾಗಿರುವ ವೈಶ್ಯರಿಂದಲೂ ಕೂಡ ಸದಾ ನಮಸ್ಕರಿಸಲ್ಪಡತಕ್ಕವನಾಗಿರುವನು. ಎಲೆ ವಿಪ್ರವರ್ಯರೇ, ಹೀಗೆ ಪ್ರಶಂಸಿಸುವ ಬ್ರಾಹ್ಮಣ ಕ್ಷತ್ರಿಯಾದಿಗಳನ್ನು, ವತ್ಸ ವಿಶೇಷಗಳನ್ನು, ಹಾಲು ಕರೆಯುವವರನ್ನು, ಕ್ಷೀರ ವಿಶೇಷವನ್ನು, ಪಾತ್ರಗಳನ್ನೂ ಕೂಡ ನಿಮಗೋಸ್ಕರ ನಾನು ನಿರೂಪಿಸಿರುವೆನು ಎಂದು ಸೂತಮುನಿಯು ಹೇಳುತ್ತಾರೆ. ಮಹಾನುಭಾವನು ಸೃಷ್ಟಿಕರ್ತನೂ ಆದ ಬ್ರಹ್ಮದೇವನು ಆದಿಯಲ್ಲಿ ವಾಯುದೇವನನ್ನು ಕರುವನ್ನಾಗಿಯೂ ಭೂತಲವನ್ನೇ ಪಾತ್ರವನ್ನಾಗಿಯೂ ಮಾಡಿಕೊಂಡು ಗೋರೂಪಿಯಾದ ಭೂದೇವಿಯಿಂದ ಬೀಜರೂಪವಾದ ಹಾಲನ್ನು ಕರೆದನು. ಅನಂತರ ಸ್ವಯಂಭುವ ಮನ್ವಂತರದಲ್ಲಿ ಮೊದಲು ಗ್ರೀಷ್ಮ ಋತುವೆಂಬ ಯಜಮಾನನು ಸ್ವಯಂಭುವ ಮನುವನ್ನು ಕರುವನ್ನಾಗಿ ಮಾಡಿಕೊಂಡು ಭೂಮಾತೆಯಿಂದ ಧಾನ್ಯ ರೂಪವಾದ ಹಾಲನ್ನು ಕರೆದನು. ತರುವಾಯ ಪೂರ್ವದ ಸ್ವಾರೋಚಿಷ ಮನ್ವಂತರದಲ್ಲಿ ಜ್ಞಾನಿಯಾದ ಚೈತ್ರನು ಸ್ವಾರೋಚಿಷ ಮನುವನ್ನು ಕರುವನ್ನಾಗಿ ಮಾಡಿಕೊಂಡು ಭೂಮಿಯಿಂದ ಸಸ್ಯಗಳೆಂಬ ಹಾಲನ್ನು ಕರೆದನು. ಉತ್ತಮ ಮನ್ವಂತರದಲ್ಲಿ ಅತ್ಯುತ್ತಮನೂ ಮಹಾಜ್ಞಾನಿಯೂ ಆದ ದೇವಭುಜನು ಉತ್ತಮ ಮನುವನ್ನು ಕರುವನ್ನಾಗಿ ಮಾಡಿಕೊಂಡು ಭೂಮಿಯಿಂದ ಸರ್ವ ಸಸ್ಯಗಳೆಂಬ ಹಾಲನ್ನು ಕರೆದನು. ಅದಾದ ನಂತರ ಪಶ್ಚಿಮ ತಾಮಸ ಮನ್ವಂತರದಲ್ಲಿ ಬಲಬಂಧುವು ತಾಮಸ ಮನುವನ್ನು ಕರುವನ್ನಾಗಿ ಮಾಡಿಕೊಂಡು ಸಮಸ್ತವಾದ ಸಸ್ಯಗಳೆಂಬ ಹಾಲನ್ನು ಕರೆದನು. ಅನಂತರ ಚಾರಿಷ್ಣವ ಮನ್ವಂತರದಲ್ಲಿ ಪುರಾಣ ಪುರುಷನು ಚಾರಿಷ್ಣವ ಮನುವನ್ನು ಕರುವನ್ನಾಗಿ ಮಾಡಿಕೊಂಡು ಭೂಮಿಯಿಂದ ಸಕಲ ಸಮೃದ್ಧಿಯನ್ನು ಪಡೆದನು. ಅನಂತರ ಕ್ರಮವಾಗಿ ಚಾಕ್ಷುಷ ಮನ್ವಂತರವು ಪ್ರಾಪ್ತವಾಗಲು ಆ ಮನ್ವಂತರದಲ್ಲಿಯೂ ಸಹ ಪುರಾಣ ಪುರುಷನು ಆ ಮನುವನ್ನು ಕರುವನ್ನಾಗಿ ಮಾಡಿಕೊಂಡು ಸಸ್ಯರೂಪವಾದ ಕ್ಷೀರವನ್ನು ಭೂರೂಪವಾದ ಹಸುವಿನಿಂದ ಕರೆದನು. ಆ ಚಾಕ್ಷುಷ ಮನ್ವಂತರವು ಕಳೆದು ವೈವಸ್ವತ ಮನ್ವಂತರವು ಬರಲಾಗಿ ವೇನಪುತ್ರನಾದ ಪೃಥು ಮಹಾರಾಜನು ಈ ಭೂಮಿಯನ್ನು ಕರೆದು ಪ್ರಜೆಗಳನ್ನು ರಕ್ಷಿಸಿದನೆಂಬ ವಿಷಯವನ್ನು ನಾನು ಪೂರ್ವದಲ್ಲಿಯೇ ಹೇಳಿರುವೆನು. ಈ ರೀತಿಯಾಗಿ ಅತೀತಗಳಾದ ಮನ್ವಂತರಗಳಲ್ಲಿ ದೇವತೆಗಳು, ಮನುಷ್ಯರು, ಭೂತಗಳು ಇವೇ ಮೊದಲಾದವರಿಂದ ಈ ಭೂಮಿಯು ಕರೆಯಲ್ಪಟ್ಟು ಅವರವರಿಗೆ ಬೇಕಾದ ಸಕಲ ವಸ್ತುಗಳನ್ನು ಕೊಟ್ಟಳು ಎಂಬ ವಿಷಯಗಳನ್ನು ಮೊದಲೇ ತಿಳಿಸಿರುವೆನು. ಎಲೈ ವಿಪ್ರೋತ್ತಮರೇ, ಹೀಗೆಯೇ ಅತೀತಾನಾಗತವಾದ ಸಕಲ ಮನ್ವಂತರಗಳಲ್ಲಿಯೂ ದೇವಾದಿಗಳು ಅವತರಿಸಿ ಲೋಕ ಕಲ್ಯಾಣವನ್ನು ಉಂಟು ಮಾಡುವರು. ಈ ವೈವಸ್ವತ ಮನ್ವಂತರಗಳಲ್ಲಿ ಹುಟ್ಟಿದ ಪೃಥು ಮಹಾರಾಜನ ಸಂತಾನವನ್ನು ಈಗ ಹೇಳುವೆನು, ಕೇಳಿರಿ. ಇಂತಹ ಪೃಥು ಮಹಾರಾಜರಿಗೆ ಮಹಾಶೂರರಾದ ಅಂತರ್ಧಿ, ಪಾಲಿನರೆಂಬ ಇಬ್ಬರು ಮಕ್ಕಳು ಹುಟ್ಟಿದರು. ಅಂತರ್ಧನಿಗೆ ಶಿಖಂಡಿನಿಯಲ್ಲಿ
ಹವಿರ್ಧಾನನೆಂಬ ಪುತ್ರನು ಜನಿಸಿದನು. ಜ್ಞಾನಿಯಾದ ಆಗ್ನೇಯಿಯು ಹವಿರ್ಧಾನನಿಂದ ಪ್ರಾಚೀನ ಬರ್ಹಿಷ, ಶುಕ್ರ, ಗಯ, ಕೃಷ್ಣ, ವ್ರಜ, ಅಜಿನರೆಂಬ 6 ಜನ ಮಕ್ಕಳನ್ನು ಪಡೆದಳು. ಮಹಾತ್ಮನೂ ಪೂಜ್ಯನೂ ಆದ ಪ್ರಾಚೀನ ಬರ್ಹಿಷನು ಶಕ್ತಿ, ಜ್ಞಾನ, ತಪಸ್ಸು, ವೀರ್ಯ ಇವುಗಳಿಂದ ಈ ಭೂಮಿಯಲ್ಲಿ ಪ್ರಜಾಪತಿಯೂ ಚಕ್ರವರ್ತಿಯೂ ಆಗಿ ಲೋಕವಿಖ್ಯಾತನಾಗಿದ್ದನು. ಆ ಮಹಾರಾಜನು ಹುಟ್ಟುವಾಗ ಕುಶಗಳು ಪೂರ್ವಾಭಿಮುಖಗಳಾಗಿದ್ದವು. ಆದುದರಿಂದ ಅವನಿಗೆ ಪ್ರಾಚೀನ ಬರ್ಹಿಷನೆಂಬ ನಾಮವು ಪ್ರಾಪ್ತವಾಗಿದೆ. ಪ್ರಭುವಾದ ಪ್ರಾಚೀನ ಬರ್ಹಿಷನು ಸಮುದ್ರರಾಜನ ಕುಮಾರಿಯಾದ ಸವರ್ಣೆಯನ್ನು ಮದುವೆಯಾದನು. ಅತ್ಯಂತ ತಮೋಗುಣಾತೀತಳೂ ಸಮುದ್ರರಾಜ ಕುಮಾರಿಯೂ ಆದ ಸವರ್ಣೆಯು ಪ್ರಾಚೀನ ಬರ್ಹಿಷ ನಾಮಕರಾದ 10 ಜನ ಮಕ್ಕಳನ್ನು ಪಡೆದಳು. ಪ್ರಚೇತಸ ನಾಮಕರು, ಧನುರ್ವೇದ ಪಾರಂಗತರು, ಸಾಂಘಿಕವಾಗಿ ತಪಸ್ಸನ್ನು ಮಾಡುವವರೂ ಆದ ಆ ಕುಮಾರರೆಲ್ಲರೂ ಸಮುದ್ರದ ಜಲದಲ್ಲಿ 10,000 ವರ್ಷಗಳವರೆಗೂ ಅತಿ ಘೋರವಾದ ಮಹಾ ತಪಸ್ಸನ್ನು ಮಾಡಿದರು. ಪ್ರಚೇತಸ ನಾಮಕರಾದ ಆ 10 ಜನರು ಅತಿ ಘೋರವಾದ ತಪಸ್ಸನ್ನು ಮಾಡಲಾಗಿ ಭೂಮಿ ಎಲ್ಲವೂ ವೃಕ್ಷಗಳಿಂದ ಆವರಿಸಲ್ಪಟ್ಟು ರಕ್ಷಕರಿಲ್ಲದೆ ಅನಾಯಕವಾಗಿ ಪ್ರಜಾನಾಶವು ಸಂಭವಿಸಿತು. ಹೀಗೆ ಚಾಕ್ಷುಷ ಮನ್ವಂತರದಲ್ಲಿ ಲೋಕವೆಲ್ಲವೂ ವೃಕ್ಷಗಳಿಂದ ಆವೃತವಾಗಿ ಪ್ರಜಾಕ್ಷಯವಾಗಲು ಗಾಳಿಯು ಬೀಸುವುದಕ್ಕೂ ಅವಕಾಶವಿಲ್ಲದೆ ಹೋಯಿತು. ಹೀಗೆ ಮರವು ದಟ್ಟವಾಗಿ ಬೆಳೆಯಲು 10,000 ವರ್ಷಗಳವರೆಗೂ ಪ್ರಜೆಗಳು ಸಂಚರಿಸುವುದಕ್ಕೂ ಅವಕಾಶವಿಲ್ಲದೆ ಹೋಯಿತು. ಹೀಗೆ ಪ್ರಜಾಕ್ಷಯವು ಆಗಲು ತಪಸ್ಸಿನಲ್ಲಿಯೇ ನಿರತರಾದ ಆ ಪ್ರಚೇತಸರು ತಮ್ಮ ತಪೋ ಮಹಿಮೆಗಳಿಂದ ಈ ವಿಷಯವನ್ನು ಅರಿತು ಅತ್ಯಂತ ಕೋಪಗೊಂಡು ತಮ್ಮ ಮುಖಗಳಿಂದ ಗಾಳಿಯನ್ನು ಮತ್ತು ಅಗ್ನಿಯನ್ನು ಸೃಷ್ಟಿಸಿದರು. ಹೀಗೆ ಅವರ ತಪಶಕ್ತಿಯಿಂದ ಸೃಷ್ಟವಾದ ಗಾಳಿಯು ಮರಗಳೆಲ್ಲವನ್ನೂ ಆಮೂಲಾಗ್ರವಾಗಿ ಶೋಷಣ ಮಾಡಿತು. ತರುವಾಯ ಅಗ್ನಿಯು ಅವುಗಳನ್ನು ಸುಟ್ಟು ಭಸ್ಮ ಮಾಡಿತು. ಈ ರೀತಿಯಾಗಿ ವೃಕ್ಷಗಳೆಲ್ಲವೂ ನಾಶವಾದವು. ಹೀಗೆ ವೃಕ್ಷಗಳೆಲ್ಲವೂ ನಾಶವಾಗಲಾಗಿ ಅವುಗಳನ್ನು ನೋಡಿದ ವೃಕ್ಷಗಳ ರಾಜನಾದ ಸೋಮನು ವೃಕ್ಷಗಳೆಲ್ಲವೂ ನಾಶವಾಗಿ ಅಲ್ಪಾವಶಿಷ್ಟವಾಗಲಾಗಿ ಆ ಪ್ರಚೇತಸರನ್ನು ಹೊಂದಿ ಹೀಗೆ ಹೇಳಿದನು. ಸೋಮದೇವನು ಹೇಳುತ್ತಾನೆ, ಪ್ರಾಚೀನ ಬರ್ಹಿಷನ ಪುತ್ರರಾದ ಎಲೈ ರಾಜರೇ, ನೀವು ಲೋಕ ಸಂತಾನ ಕಾರಣಕ್ಕಾಗಿ ಸರ್ವ ಪ್ರಯೋಜನಗಳನ್ನು ಅರಿತು ಕೋಪವನ್ನು ಬಿಡಿರಿ. ಎಲೈ ಪ್ರಚೇತಸರೇ, ಈ ವೃಕ್ಷಗಳು ಭೂಮಿಯಲ್ಲಿ ಸುಂದರಿಯಾದ ಕುಮಾರಿಯನ್ನು ಪಡೆಯುತ್ತವೆ. ಆದುದರಿಂದ ಅಗ್ನಿ ವಾಯುಗಳು ಶಮನವಾಗಿ ಲೋಕಕ್ಕೆ ಹಿತವಾಗಲಿ. ಸಾಧ್ವೀಮಣಿಯಾದ ಈ ಸುಂದರಿಯು ವೃಕ್ಷಗಳಿಗೆ ರತ್ನಪ್ರಾಯಳಾದ ಕುಮಾರಿಯಾಗಿಯೂ ಇರುವಳು. ಮುಂದೆ ನಡೆಯುವ ವೃತ್ತಾಂತವನ್ನರಿತ ನಾನು ನನ್ನ ಕಾಂತಿಗಳಿಂದ ಮಾರೀಷೆ ಎಂಬ ಈ ಕನ್ಯೆಯನ್ನು ಅಭಿವೃದ್ಧಿ ಮಾಡಿರುವೆನು. ಈ ಮಾರೀಷೆಯು ವೃಕ್ಷಾಭಿಮಾನಿಯಾದ ದೇವಕನ್ನಿಕೆಯಾಗಿರುವಳು. ಸೋಮಕುಮಾರಿಯಾದ ಈಕೆಯು ನಿಮಗೆ ಗೃಹಿಣಿಯಾಗುವಳು. ದಯಪಾಲಿಸಿ ಇವಳನ್ನು ಸ್ವೀಕರಿಸಬೇಕೆಂದು ಹೇಳಿದನು. ನಿಮ್ಮ ತಪೋಬಲದಿಂದಲೂ ನನ್ನ ಶಕ್ತಿಯಿಂದಲೂ, ಅಂದರೆ ನಾನು ಕೊಡುವ ವರದಿಂದಲೂ ಸಹ ಇವಳಲ್ಲಿ ಜ್ಞಾನಿಯೂ ಪ್ರಜಾಪತಿಯೂ ಆದ
ದಕ್ಷನೆಂಬ ಪುತ್ರನು ಉದ್ಭವಿಸುವನು. ಅಗ್ನಿಗೆ ಸಮಾನ ತೇಜಸ್ವಿಯಾದ ಆ ದಕ್ಷೇಶ್ವರನು ಪ್ರಾಯಿಕವಾಗಿ ದಗ್ಧವಾಗಿರುವ ಈ ಭೂಮಂಡಲದಲ್ಲಿ ನಿಮ್ಮ ತಪೋ ಮಹಿಮೆಯಿಂದ ಪುನಃ ಪ್ರಜೆಗಳನ್ನು ಪೂರ್ವದ ಹಾಗೆಯೇ ವೃದ್ಧಿಗೊಳಿಸುವನು. ಅನಂತರ ಸೋಮದೇವನ ಮಾತಿನಂತೆ ಆ ಪ್ರಚೇತಸರು ಕೋಪವನ್ನು ತ್ಯಜಿಸಿ ವೃಕ್ಷರಾಜನಿಂದ ದತ್ತಳಾದ ಮಾರೀಷಾ ನಾಮ ಕುಮಾರಿಯನ್ನು ಶಾಸ್ತ್ರೋಕ್ತ ಕ್ರಮದಿಂದ ಪತ್ನಿಯನ್ನಾಗಿ ಸ್ವೀಕರಿಸಿದರು. ಅನಂತರ ಆ 10 ಜನ ಪ್ರಚೇತಸರು ತಮ್ಮ ತಪೋ ಮಹಿಮೆಯಿಂದ ಮಾರೀಷೆಯು ಗರ್ಭವತಿಯಾಗಲಿ ಎಂದು ಸಂಕಲ್ಪ ಮಾಡಿದರು. ಅವರ ಮನಸ್ಸಂಕಲ್ಪ ಮಾತ್ರದಿಂದಲೇ ಮಾರೀಷೆಯು ಗರ್ಭವತಿಯಾದಳು. ಅನಂತರ ಮಾರೀಷೆಯಲ್ಲಿ ಪ್ರಚೇತಸರ ತಪೋ ಮಹಿಮೆಯಿಂದಲೂ ಸೋಮದೇವನ ಅಂಶದಿಂದಲೂ ಮಹಾ ತೇಜಸ್ವಿಯೂ ಅತಿ ಪರಾಕ್ರಮಿಯೂ ಪ್ರಜೇಶನೂ ಆದ ದಕ್ಷ ಪ್ರಜಾಪತಿಯು ಉತ್ಪನ್ನನಾದನು. ಆ ದಕ್ಷನೂ ಕೂಡ ಮೊದಲು ತನ್ನ ಶಕ್ತಿಯಿಂದ ಮಾನಸ ಪ್ರಜೆಗಳನ್ನು, ಚರಾಚರಾತ್ಮಕವಾದ ಪ್ರಾಣಿಗಳನ್ನು, ಅನಂತರ ಪುರುಷ ಧರ್ಮದಿಂದ ದ್ವಿಪಾದ ಮತ್ತು ಚತುಷ್ಪಾದ ಪ್ರಾಣಿಗಳನ್ನು ಸೃಷ್ಟಿಸಿ ಪುನಃ ಮನಸ್ಸಂಕಲ್ಪದಿಂದ ಸ್ತ್ರೀಯರನ್ನೂ ಸಹ ನಿರ್ಮಿಸಿದನು. ದಕ್ಷೇಶನು ಆ ಕನ್ನಿಕೆಯಲ್ಲಿ 10 ಕನ್ಯೆಯರನ್ನು ಧರ್ಮದೇವನಿಗೂ 13 ಕುಮಾರಿಯರನ್ನು ಕಶ್ಯಪರಿಗೂ ವಿಶಾಲ ನೇತ್ರಯರಾದ 27 ಪುತ್ರಿಯರನ್ನು ಚಂದ್ರನಿಗೂ ಕೊಟ್ಟು ವಿಧಿಪೂರ್ವಕವಾಗಿ ವಿವಾಹವನ್ನು ಮಾಡಿಕೊಟ್ಟನು. ತರುವಾಯ ದಕ್ಷೇಶ್ವರನು ಈ ಪೂರ್ವದಲ್ಲಿ ಹೇಳಿದವರಿಗೆ ಕೊಟ್ಟು ಉಳಿದವರಲ್ಲಿ 4 ಕುಮಾರಿಯರನ್ನು ಅರಿಷ್ಟನೇಮಿಗೂ, ಬಹುಪುತ್ರರಾಗಿರುವ ಆಂಗೀರಸ ಮಹರ್ಷಿಗಳಿಗೆ 2 ಕನ್ಯೆಯರನ್ನು, 1 ಕುಮಾರಿಯನ್ನು ಕೃಶಾಶ್ವನಿಗೂ ಕೊಟ್ಟು ವಿವಾಹವನ್ನು ಬೆಳೆಸಿದನು. ಈಗ ಅವರಿಗೆ ಉತ್ಪನ್ನರಾದ ಮಕ್ಕಳ ವಿಚಾರವನ್ನು ಹೇಳುವೆನು, ಕೇಳಿರಿ. ತರುವಾಯ 6ನೆಯ ಚಾಕ್ಷುಷ ಮನ್ವಂತರಕ್ಕಿಂತಲೂ 7ನೆಯ ವೈವಸ್ವತ ಮನ್ವಂತರದ ಪ್ರಜಾಪತಿಗಳ ಸೃಷ್ಟಿಕ್ರಮವು ಹೀನವಾಗಿರುವುದು. ಚಾಕ್ಷುಷ ಮನ್ವಂತರದಂತೆ ವೈವಸ್ವತ ಮನ್ವಂತರದಲ್ಲಿಯೂ ಕೂಡ ಆ ದಕ್ಷ ಕುಮಾರಿಯರಲ್ಲಿ ದೇವತೆಗಳು, ಪಕ್ಷಿಗಳು, ಗೋವುಗಳು, ಸರ್ಪಗಳು, ದೈತ್ಯರು, ದಾನವರು, ಗಂಧರ್ವರು, ಅಪ್ಸರಸಿಯರು ಇವರೇ ಮೊದಲಾದ ಅನೇಕ ಜಾತೀಯರು ಉತ್ಪನ್ನರಾದರು. ಆ ದಿವಸ ಮೊದಲುಗೊಂಡು ಈ ಲೋಕದಲ್ಲಿ ಪ್ರಜಾ ಸೃಷ್ಟಿಯು ಸ್ತ್ರೀ ಪುರುಷರ ಸಂಬಂಧದಿಂದ ಉಂಟಾಯಿತು. ಪೂರ್ವಿಕರಾದ ಮಹಾತ್ಮರ ಸೃಷ್ಟಿ ಕ್ರಮವಾದರೋ ಸಂಕಲ್ಪದಿಂದಲೂ ದರ್ಶನ ಮಾತ್ರದಿಂದಲೂ ಸ್ಪರ್ಶದಿಂದಲೂ ಉಂಟಾದುವೆಂಬುದಾಗಿ ತಿಳಿಯಬೇಕು. ಮಹರ್ಷಿಗಳು ಕೇಳುತ್ತಾರೆ, ಎಲೆ ಸೂತಮುನಿಯೇ, ನೀವು ದಯವಿಟ್ಟು ನಮಗೆ ದೇವತೆಗಳು, ದಾನವರು, ದೇವರ್ಷಿಗಳು, ದಕ್ಷ ಪ್ರಜಾಪತಿಯು ಇವರ ಸೃಷ್ಟಿಕ್ರಮವನ್ನು ಯಥಾಸ್ಥಿತವಾಗಿ ಹೇಳಿರುತ್ತೀರಿ ಮತ್ತು ಪ್ರಾಣದೇವನಿಂದ ದಕ್ಷ ಪ್ರಜಾಪತಿಯ ಉತ್ಪತ್ತಿಯನ್ನು ನಿರೂಪಿಸಿರುತ್ತೀರಿ. ಆದರೆ ಮಹಾ ತಪಸ್ವಿಯಾದ ದಕ್ಷೇಶ್ವರನು ಪ್ರಚೇತಸರ ಮಗನಾಗಿ ಜನಿಸಲು ಕಾರಣವೇನು? ಮತ್ತು ಆ ದಕ್ಷ ಪ್ರಜಾಪತಿಯು ಸೋಮವಂಶದಲ್ಲಿ ಜನಿಸಿ ಅವನಿಗೆ ಹೇಗೆ ಮಾವನಾದನು? ಈ ವಿಷಯಗಳಲ್ಲಿ ನಮಗೆ ಬಹಳವಾಗಿ ಅನುಮಾನ ಉಂಟಾಗಿದೆ. ಇದನ್ನು ಪರಿಹರಿಸಬೇಕು ಎಂದು ಕೇಳಿಕೊಂಡರು. ಸೂತಮುನಿಯು ಹೇಳುತ್ತಾರೆ, ಎಲೈ ಮುನಿವರ್ಯರೇ, ಸರ್ವಭೂತಗಳಲ್ಲಿಯೂ ಜನನ ಮರಣಗಳು ನಿತ್ಯವಾಗಿಯೂ ಸಹಜವಾಗಿಯೂ ಇವೆ. ಈ ವಿಷಯದಲ್ಲಿ
ಮಹಾತ್ಮರಾದ ಮುನಿಗಳು, ಜ್ಞಾನಿಗಳಾದ ಮಾನವರೂ ಸಹ ಭ್ರಾಂತರಾಗುವುದಿಲ್ಲ. ಪ್ರತಿಯೊಂದು ಯುಗಗಳಲ್ಲಿಯೂ ಕೂಡ ದೇವ ಋಷ್ಯಾದಿಗಳು, ಮಹಾತ್ಮರಾದ ದಕ್ಷನೇ ಮೊದಲಾದ ಪ್ರಜಾಪತಿಗಳು ಹುಟ್ಟಿ ಮಹಾ ಕಾರ್ಯಗಳನ್ನು ನಡೆಸಿ ಪುನಃ ಲಯವನ್ನು ಹೊಂದುವರು. ಈ ವಿಷಯದಲ್ಲಿ ಜ್ಞಾನಿಗಳು ಭ್ರಾಂತರಾಗುವುದಿಲ್ಲ. ಪೂರ್ವದಲ್ಲಿ ಎಲೈ ಮುನಿವರ್ಯರೇ, ಹಿರಿಯರು ಕಿರಿಯರು ಎಂಬ ಭೇದವಿರಲಿಲ್ಲ. ಪೂಜ್ಯತೆಗೆ ಉತ್ತಮವಾದ ತಪಸ್ಸು, ಪ್ರಭಾವಾತಿಶಯ ಇವುಗಳೇ ಕಾರಣಗಳಾಗಿದ್ದವು. ಲೋಕದಲ್ಲಿ ಯಾವನು ತಪೋ ವಿಶೇಷವನ್ನೂ ಮಹಿಮಾತಿಶಯವನ್ನು ಹೊಂದಿರುವನೋ ಅವನೇ ಪೂಜ್ಯನಾಗಿರುವನು. ಚಾಕ್ಷುಷ ಮನ್ವಂತರದ ಚರಾಚರಾತ್ಮಕವಾದ ಜಗತ್ತಿನ ಈ ಸೃಷ್ಟಿ ಕ್ರಮವನ್ನು ಯಾವನು ತಿಳಿಯುವನೋ ಅವನು ಈ ಲೋಕದಲ್ಲಿ ಪರಮ ಸುಖವನ್ನು ಹೊಂದಿ, ಆಯುಷ್ಯವು ಕಳೆದ ಮೇಲೆ ಸ್ವರ್ಗಲೋಕವನ್ನು ಹೊಂದಿ ದಿವ್ಯ ಸುಖವನ್ನು ಪಡೆಯುವನು. ಇದು ಚಾಕ್ಷುಷ ಮನ್ವಂತರದ ಸೃಷ್ಟಿಕ್ರಮವು. ಇದನ್ನು ವಿಸ್ತಾರವಾಗಿ ನಿಮಗೆ ತಿಳಿಸಿರುವೆನು. ಸ್ವಯಂಭುವ ಮನುವೆ ಮೊದಲಾದ ಚಾಕ್ಷುಷ ಮನುವಿನವರೆಗೂ ಇರುವ 6 ಮನುಗಳ ಸೃಷ್ಟಿಕ್ರಮವನ್ನು ಕ್ರಮವಾಗಿ ನಿರೂಪಿಸಿರುವೆನು. ಇವರು 6 ಜನ ಮನುಗಳು ಅತೀತರಾಗಿರುವರು. ಎಲೈ ಮುನಿವರ್ಯರೇ, ವೈವಸ್ವತ ಮನುವಿನ ಮೊದಲುಗೊಂಡು 6 ಮನುಗಳ ಸೃಷ್ಟಿಕ್ರಮವನ್ನು ನನ್ನ ಶಕ್ತ್ಯಾನುಗುಣವಾಗಿ ಕ್ರಮವಾಗಿ ನಿರೂಪಿಸಿರುವೆನು. ವೈವಸ್ವತ ಮನ್ವಂತರದ ಸೃಷ್ಟಿಕ್ರಮವನ್ನು ವಿಶೇಷವಾಗಿ ತಿಳಿಯುವುದರಿಂದ ಇತರ ಮನುಗಳ ಸೃಷ್ಟಿ ಸರ್ಗಗಳು ವಿಶೇಷವಾಗಿ ಗೊತ್ತಾಗುವವು. ಎಲೆ ವಿಪ್ರೋತ್ತಮರೇ, ವೈವಸ್ವತ ಮನುವಿನ ಸೃಷ್ಟಿ ಕ್ರಮಕ್ಕಿಂತಲೂ ಇತರ ಮನುಗಳ ಸೃಷ್ಟಿ ಕ್ರಮಗಳು ಅತ್ಯಧಿಕವಾಗಿಯೂ ವ್ಯತಿರಿಕ್ತವಾಗಿಯೂ ಇರುವುದಿಲ್ಲ. ಆರೋಗ್ಯ, ಆಯುಷ್ಯ, ಧರ್ಮ, ಅರ್ಥ, ಕಾಮ ಇವುಗಳೂ ಸಹ ವೈವಸ್ವತ ಮನುವಿನ ಸೃಷ್ಟಿಯಲ್ಲಿ ಅತಿಶಯವಾಗಿರುತ್ತದೆ. ಯಾವ ಪುರುಷನು ದ್ವೇಷಾಸೂಯೆಗಳನ್ನು ತ್ಯಜಿಸಿ ಈ ಪುರಾಣವನ್ನು ಪಠಿಸುವನೋ ಅವನು ಆಯುರಾರೋಗ್ಯಾದಿ ಸಕಲ ಅಭೀಷ್ಟಗಳನ್ನು ಹೊಂದುವನು. ಈಗ ಮಹಾತ್ಮನೂ ವರ್ತಮಾನ ಕಾಲಗತನೂ ಆದ ವೈವಸ್ವತ ಮನುವಿನ ಸೃಷ್ಟಿ ಕ್ರಮವನ್ನು ಸಂಕ್ಷೇಪ ವಿಸ್ತಾರಗಳಿಂದ ನಿರೂಪಿಸುವೆನು, ಕೇಳಿರಿ ಎಂದು ಸೂತಮುನಿಯು ಮಹರ್ಷಿಗಳಿಗೆ ಹೇಳಿದರು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಪೃಥುವಂಶಾನುಕೀರ್ತನಂ ನಾಮ ದ್ವಿತೀಯೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 3ನೆಯ ಅಧ್ಯಾಯವಾದ ವೈವಸ್ವತ ಮನುವಿನ ವಂಶವರ್ಣನೆ, ಆದಿತ್ಯಾದಿ ಅಷ್ಟದೇವಗಣಗಳ ಉತ್ಪತ್ತಿ, 7 ಲೋಕಗಳು, 7 ದೇವರ್ಷಿಗಳು ಮತ್ತು ನವಪುತ್ರರು ಇವರುಗಳ ಉತ್ಪತ್ತಿಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.